ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿ ಪೂಜೆ ಹಿಂದಿನ ದಿವಸನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಮಡಗಿದೆ. ಬುಧವಾರನೇ ಜಸ್ಟ್ ಗುರುವಾರ ಪೂಜೆ ಮಾಡೋ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಗುರುವಾರ ಬೆಳಗ್ಗೆ ಬೇಗ 5:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯಿತು. ಈ ರೀತಿಯಾಗಿ ಪೂಜೆ ಮಾಡಿದ್ದ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿ ಮಾಡೋದೆಲ್ಲ ಏನು ಮಾಡ್ಕೊಂಡಿಲ್ಲ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ 5:45 ಆಗಿದೆ. ಇವಾಗ ಮನೆ ಬಿಟ್ಟಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಹೊನೆನಟ್ಟಿ, ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊನೆನಟ್ಟಿಯಲ್ಲಿದೆ. ಇಲ್ಲಿ ಕಾಯಿ ಕಟ್ಟಲಿಕ್ಕೆ ಅಂತ ತುಂಬಾ ಫೇಮಸ್ ಇದೆ ಇದು ದೇವಸ್ಥಾನ. ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇನ್ನು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇನ್ನು ಇಲ್ಲಿ ಕಾಯಿ ಕಟ್ಟಲಿಕ್ಕೆ ಅಂತ ಮಾತಾಡೋಕ್ಕೆ ಪುರೋಹಿತರ ಹತ್ರ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ದೇವ್ರದ್ದು. ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಇನ್ನು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ಕಸ್ಟಮರ್ಗೆ ಒಂದು ಸಾರಿ ಕುಚ್ಚು ಕಟ್ಲಿಕ್ಕೆ ಕೊಡಬೇಕಾಗಿತ್ತು. ಕುಚ್ಚೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೈಗೆ ಬೀಡ್ಸ್ ಹಾಕಬೇಕಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡೆ. ಯಾವ ರೀತಿಯಾಗಿ ಓವರಾಲ್ ಲುಕ್ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಕಪ್ಸ್ ಬ್ಲೌಸು ಈ ರೀತಿಯಾಗಿ ರೆಡಿಯಾಗಿದೆ. ಇನ್ನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಕಸ್ಟಮರ್ಗೂ ಕೂಡ ತಲುಪಿಸಿದಾಯ್ತು ಅಂಗಡಿಗೆ. ಇನ್ನು ಅದಾದಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಕಸ್ಟಮರು ಒಂದು ವೈಟ್ ಬ್ಲೌಸ್ನ ಕೊಟ್ಟಿದ್ದು. ಇದು ಸ್ಯಾರಿ ಇವಾಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ವೈಟ್ ಬ್ಲೌಸು. ಎಲ್ಲ ಸ್ಯಾರಿಗಳಿಗೂ ಕೂಡ ವೇರ್ ಮಾಡ್ಬೋದು. ಇನ್ನು ಈ ಕಸ್ಟಮರ್ ಕೂಡ ನನಗೆ ಹೇಳಿದರು ಇದೇ ಥರ ಸಿಂಪಲ್ಲಾಗಿ ಬೇಕು ಅಂತ. ಇವ್ರಿಗೂ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು. ಇನ್ನು ನೆಕ್ಸ್ಟ್ ಕಸ್ಟಮರು, ಇದೆಲ್ಲ ನಂದು ಒಂದು ವೀಕ್ದು ವಿಡಿಯೋ ಆಗಿರುತ್ತೆ, ಸ್ಟಿಚಿಂಗ್ ವಿಡಿಯೋ ಇದು. ಇನ್ನು ಇವರು ಪ್ರಿನ್ಸಸ್ ಕಟ್ಟಲ್ಲಿ ನನಗೆ ಬ್ಯಾಕಲ್ಲಿ ಈ ಥರ ಡಿಸೈನ್ ಬೇಕು ಓವಲ್ ಶೇಪಲ್ಲಿ ಅಂತ ಹೇಳಿದರು. ಇನ್ನು ಇದೇ ರೀತಿಯಾಗಿ 2 ಬ್ಲೌಸ್ ಹೇಳಿದರು. ಅದೇ ರೀತಿಯಾಗಿ ಪ್ರಿನ್ಸಸ್ ಕಟ್ಟಲ್ಲಿ 2 ಬ್ಲೌಸ್ನ ಸ್ಟಿಚ್ ಮಾಡಿ ಒಬ್ಬರದೇ ಕಸ್ಟಮರಿಗೆ ಕೊಟ್ಟಿದ್ದಾಯಿತು ಬೋಟ್ ನೆಕ್ಕಲ್ಲಿ. ಇನ್ನು ಇದು ಬಂದುಬಿಟ್ಟು ಎಂಬ್ರಾಯ್ಡರಿ ಡಿಸೈನ್ ಬ್ಲೌಸು. ಇನ್ನು ಇದು ಹ್ಯಾಂಡ್ ಎಂಬ್ರಾಯ್ಡಿಂಗು. ಇವಾಗಂತೂ ರೆಡಿಮೇಡ್ ಹ್ಯಾಂಡ್ ಬ್ಲೌಸ್ಗಳು ಬಂದುಬಿಟ್ಟಿದ್ದೀರ, ಅದನ್ನು ಜಸ್ಟು ತೊಗೊಬಂದು ಸ್ಟಿಚ್ ಮಾಡಿಸ್ಕೊಳೋ ಥರ ಈ ಥರ ಬಂದಿದೆ ಎಂಬ್ರಾಯ್ಡಿಂಗ್ ಅಂತ ನಾನು ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ. ಆದರೆ ನಾವು ಅಂಗಡಿಗೆ ತೊಗೊಂಡೋಗಿ ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಳೋದಕ್ಕೂ ಸ್ಟಿಚಿಂಗ್ ಬ್ಲೌಸ್ನ ತೊಗೊಬಂದು ಸ್ಟಿಚ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇದು ನಮ್ಮ ಮೆಷರ್ಮೆಂಟಿಗೆ ಇರೋದಿಲ್ಲ. ನಾವು ಇದ್ರ ಮೆಷರ್ಮೆಂಟಿಗೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹೊಟ್ಟೆ ಶಾರ್ಟೇಜ್ ಅದೆಲ್ಲ ಇರುತ್ತೆ. ಇನ್ನು ನೆಕ್ಸ್ಟ್ ಬ್ಲೌಸ್ ಈ ರೀತಿಯಾಗಿದೆ. ಇವರೇನು ಡಿಸೈನ್ ಹೇಳಿರಲಿಲ್ಲ, ಜಸ್ಟು ಯು ಅಲ್ಲಿ ಸ್ಟಿಚ್ ಮಾಡಿರ್ತಕ್ಕಂತಹ ಬ್ಲೌಸ್ ಇದು. ಇದು ಓವರಾಲ್ ಬ್ಲೌಸಲ್ಲೇ ಡಿಸೈನ್ ಬಂದಿತ್ತು ಸ್ಲೀವಲ್ಲಿ, ಅದನ್ನು ಇಟ್ಬಿಟ್ಟು ರೌಂಡ್ ಇಟ್ಟಿದ್ದು ಡಿಸೈನ್ ಇದು. ಇನ್ನೊಂದು ಬ್ಲೌಸು ಸ್ಲೀವ್ಲೆಸ್ ಬ್ಲೌಸ್ ಇದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 ವೀಕಿಂದ ನಾನು ವಿಡಿಯೋನೇ ಹಾಕಿರಲಿಲ್ಲ. 2 ವೀಕ್ಸಿಂದ ವಿಡಿಯೋ ಹಾಕಿರಲಿಲ್ಲ. ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಬ್ಯಾಕಪ್ ಇತ್ತು. ಸರಿ, ಇವತ್ತು ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಿದ್ರು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಇನ್ನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಲೆಹೆಂಗದು ಬ್ಲೌಸ್ ಇದು. ಇನ್ನು ಇದು ವೈಟ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ರು ಬ್ಲೂ ಕಲರಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಇದಂತೂ. ನಾವು ಇದನ್ನು ಯಾವ ಸ್ಯಾರಿ ಮೇಲೆ ಬೇಕಾದರೂ ವೇರ್ ಮಾಡ್ಬೋದು. ಗೋಲ್ಡ್ ಕಲರ್ ಸ್ಯಾರಿ ಮೇಲೆ, ಬ್ಲೂ ಕಲರ್ ಸ್ಯಾರಿ ಮೇಲೆ ಈ ಥರ ನಾವು ಎಂಬ್ರಾಯ್ಡಿಂಗ್ ಮಾಡಿಸ್ಕೋಬೇಕು. ಯಾಕಂದರೆ ಪೀಸ್ ತೊಗೊಂಡು ನಾವೇ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಳ್ಳೋದ್ರಿಂದ ನಮಗೆಲ್ಲೂ ಶಾರ್ಟೇಜ್ ಕೂಡ ಬರೋದಿಲ್ಲ. ಸ್ಟಿಚ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಬ್ಲೂ ಸ್ಯಾರಿ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ರಾಯಲ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಟ್ ವರ್ಕ್ ಡಿಸೈನು. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇವಾಗ ಪ್ಯಾಚ್ ವರ್ಕು ಕಟ್ ವರ್ಕು ಇದೇ ನಡೀತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಲೌಸ್ ಡಿಸೈನ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಡಿಸೈನ್ ಬಂದಿದೆ. ಇದು ಸ್ಲೀವಿಗೆ ಬಫ್ ಬಂದಿದೆ ಸ್ಲೀವಿಗೆ. ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಕೂಡ. ನೋಡಿ ಯಾವ ಥರ ಇದೆ ಸ್ಲೀವ್ ಬಫ್ ಕೊಡ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇನ್ನು ಇದ್ರ ಸ್ಯಾರಿಗಳೆಲ್ಲ ಫಾಲ್ ಹಾಕಿ ಎಲ್ಲ ರೆಡಿಯಾಗಿದೆ. ಇದು ಕೂಡ ಅಂಗಡಿಗೆ ತಲುಪಿಸ್ಬೇಕು. ಇನ್ನು ನೆಕ್ಸ್ಟು ಇನ್ನು 2 ಡೇಸ್ ಬಿಟ್ಟು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ವಿಡಿಯೋ ಇದು. ಸ್ಯಾಟರ್ಡೇ ನಾವು ಮುದ್ದಿನಪಾಳ್ಯದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅದ್ರ ಕ್ಲಿಪ್ಪಿಂಗ್ ಇದಾಗಿರುತ್ತೆ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ವೆಂಕಟೇಶ್ವರ ಸ್ವಾಮಿದಂತೂ. ನಾವೇನಾದರೂ ತಿರುಪತಿಗೆ ಹೋದರೆ ಇಷ್ಟೆಲ್ಲ ಚೆನ್ನಾಗಿ ದರ್ಶನ ಆಗೋಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂದು 2ರಿಂದ 3 ಬಾರಿ ನೋಡಿಕೊಂಡೇ ನಿಂತ್ಕೊಂಡಿದ್ವಿ ದೇವ್ರನ್ನ. ತುಂಬ ಚೆನ್ನಾಗಿ ಅಲ್ಲೇ ರಾಮನ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ನಿಯರ್ ಬೈ ಇಲ್ಲೇ ಇತ್ತು, ಅಲ್ಲೂ ಕೂಡ ನೋಡಿದ್ವಿ. ಮತ್ತು ಗಣೇಶನ ದೇವಸ್ಥಾನ ಇತ್ತು, ಮತ್ತು ಶಿವನ ದೇವಸ್ಥಾನ ಇತ್ತು, ನವಗ್ರಹ ಇತ್ತು. ಎಲ್ಲ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಿವತ್ತು. ಇನ್ನು ಸ್ಯಾಟರ್ಡೇ ನಮ್ಮದು ಆ್ಯನಿವರ್ಸರಿ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಅದೇ ರೀಸನ್ಗೆ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?